ಮರಿಗಳೇ ಒಂದು 35-40-45 ತನಕ ಇದೆ. ಈಗ ಎಲೆಗಳ ಆರೋಗ್ಯ ಹಸಿರು ಗಿಸಿರು ಎಲ್ಲ ಚೆನ್ನಾಗಿದೆ. ಕಾಂಡ ದಪ್ಪ ಬಂದಿದೆ, ಚೆನ್ನಾಗಿ ಬಂದಿದೆ. ಬೇಸಿಗೆಯಲ್ಲಿನೂ ಅದನ್ನ ಕೊಟ್ಟ ಮೇಲೆ ಆರೋಗ್ಯ ಚೆನ್ನಾಗಿತ್ತು ಶುಂಠಿ ಒಳ್ಳೆ. ಈಗೂ ಅಷ್ಟೇ, ಇಷ್ಟು ದಿನ 8-10 ದಿನ ಆಯ್ತು ಈಗ ಮಳೆ ಹಿಡ್ಕೊಂಡ್ರು, ಈಗೂ ಆರೋಗ್ಯ ಚೆನ್ನಾಗಿದೆ, ಭಾಳ ಚೆನ್ನಾಗಿದೆ. ಗ್ರೋ ಲೇಜರ್ ಅಂತ ಹೇಳಿ ಅರ್ಧ ಎಕರೆ 1 kg ಒಂದು ಬ್ಯಾರ್ಲಿ ಕಳಿಸಿ ಡ್ರಿಂಚಿಂಗ್ ಮಾಡಿ 10 ದಿವಸಕ್ಕೆ ಎರಡನೇದು ಗ್ರೋ ಸ್ಮೈಲು ಡ್ರಿಂಚಿಂಗ್ ಕೊಟ್ಟೆ. ಆಮೇಲೆ ಚೆನ್ನಾಗಿ ಬಂತು ಶುಂಠಿ. ನಾಟಿ ಮಾಡಿ 50 ದಿನಕ್ಕೆ ಒಂದ್ಸಲಿ ಕೊಟ್ಟಿದ್ನ. ಆಮೇಲೆ ಎರಡನೇ ಸಲ 100 ದಿನಕ್ಕೆ ಎರಡನೇ ಸಲ ಮತ್ತೊಂದು ಟೈಮ್ ಕೊಟ್ಟೆ. ಈ ಗೊಬ್ಬರ ಕೊಟ್ಟ ಮೇಲೆ ಗಿಡ ಸಾಯ್ತಾ ಇದ್ವಲ್ಲ ಅವೆಲ್ಲ ರಿಕವರಿ ಆಗಿ ಚೀಕು ಒಂದಿದ್ದು ಎರಡಾಗಿ ಒಟ್ಟಾರೆ ಚೆನ್ನಾಗಿ ಬಂತು. ಈ ಬೆಳೆಗೆ ಈಗ 4 ತಿಂಗಳು 5ನೇ ತಿಂಗಳು ನಡೀತಾ ಇದೆ. ಮರಿಗಳೇ ಒಂದು 35-40-45 ತನಕ ಇದೆ. ಈಗ ಎಲೆಗಳ ಆರೋಗ್ಯ ಹಸಿರು ಗಿಸಿರು ಎಲ್ಲ ಚೆನ್ನಾಗಿದೆ. ಕಾಂಡ ದಪ್ಪ ಬಂದಿದೆ, ಚೆನ್ನಾಗಿ ಬಂದಿದೆ. ಬೇಸಿಗೆಯಲ್ಲಿನೂ ಅದನ್ನ ಕೊಟ್ಟ ಮೇಲೆ ಆರೋಗ್ಯ ಚೆನ್ನಾಗಿತ್ತು ಶುಂಠಿ ಒಳ್ಳೆ. ಈಗೂ ಅಷ್ಟೇ, ಇಷ್ಟು ದಿನ 8-10 ದಿನ ಆಯ್ತು ಈಗ ಮಳೆ ಹಿಡ್ಕೊಂಡ್ರು, ಈಗೂ ಆರೋಗ್ಯ ಚೆನ್ನಾಗಿದೆ, ಭಾಳ ಚೆನ್ನಾಗಿದೆ. ಇಲ್ಲೆಲ್ಲ ನೋಡಿ, ಇಲ್ಲೆಲ್ಲ ಈ ಕಡೆ ಎಲ್ಲ ಇದೆ, ಚೆನ್ನಾಗಿದೆ. ಈ ಗೊಬ್ಬರದ ವಿಶೇಷತೆ ಏನು ಅಂದರೆ, ನಾವು 50 kg ಮೂಟೆ, ಒಂದು ಮೂಟೆ ಗೊಬ್ಬರ ಹಾಕೋದ್ಕಿಂತನೂ ಇದು 1 kg ಡ್ರಿಂಚಿಂಗ್ ಮಾಡಿಕೊಟ್ರೆ ಅದಕ್ಕಿಂತ 30% ಹೆಚ್ಚಿಗೆ ಮಾಡುತ್ತೆ ಇದು ಕೆಲಸನ. ಶಿರಾಳಗಪ್ಪ ನಂದಿ ಆಗ್ರೋ, ಅವ್ರ ಹೆಸರು ನಂದೀಶ್ ಅಂತ. ನನ್ನ ಅನುಭವದಾಗ ಚೆನ್ನಾಗಿ ಬಂದಿದೆ. ಯಾರೇ ಆಗಲಿ ಇದನ್ನ ತಗೊಂಡು ಡ್ರಿಂಚಿಂಗ್ ಮಾಡ್ರಿ, ಚೆನ್ನಾಗಿ ಬರ್ತಿದೆ, ಮಾಡ್ರಿ.